ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು DC ಮೂವಿ ರಿವ್ಯೂ ಗುರು. ಈ ಮೂವಿಯ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಈ ಮೂವಿಲಿ ಸಿಕ್ಕಾಪಟ್ಟೆ ಮೇನು ಈ ಲೋಕೇಶ್ ಕನಗರಾಜರವರು ಹೀರೋ ಆಗಿ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು. ಇವರು ಫಸ್ಟ್ ಮೂವಿ ಆ್ಯಕ್ಟಿಂಗ್ ಮಾಡಿದವ್ರೆ ಅಂತ ಅನ್ನಿಸ್ತಿಲ್ಲ. ಒಟ್ಟಿನಲ್ಲಿ ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಇವರು ಆ ಪ್ರಪಂಚದಲ್ಲಿ ಏನೇನು ಅವ್ರ ಲೈಫಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಮತ್ತು ಇವರು ಕೊನೆಗೆ ಒಂದಾಗ್ತಾರ ಇಲ್ವಾ ಅನ್ನೋದನ್ನ ಮೂವಿ ಆನ್ಲೈನ್ ಸ್ಟೋರಿ ಕತೆ ಅನ್ಬೋದು. ಒಟ್ಟಿನಲ್ಲಿ ಈ ಮೂವಿಲಿ ಸಿಕ್ಕಾಪಟ್ಟೆ ಚೇಸಿಂಗ್ ಸ್ಕ್ರೀನ್ ಪ್ಲೇ ಮತ್ತು ಸಿಕ್ಕಾಪಟ್ಟೆ ಒಂಚೂರು ಸಿಕ್ಕಾಪಟ್ಟೆ ಮೇನು ಈ ಮೂವಿಲಿ ಆ್ಯಕ್ಟಿಂಗ್ ವಿಚಾರದಲ್ಲಿ ಲೋಕೇಶ್ ಕನಗರಾಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಒಟ್ಟಿನಲ್ಲಿ ಡೈರೆಕ್ಟ್ ವಿಚಾರದಲ್ಲಿ ಇವರು ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ಮೂವಿ ಸ್ಟೋರಿ ಸ್ಕ್ರೀನ್ ಪ್ಲೇನ ನೀವು ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಮೂವಿಲಿ ನಾರ್ಮಲ್ ಮೂವಿ ಸ್ಟೋರಿ ಸ್ಕ್ರೀನ್ ಪ್ಲೇ ಗುರು. ಒಟ್ಟಿನಲ್ಲಿ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ರಾಬ್ರಿ ಆಗಲಿ ಮತ್ತು ಸಿಕ್ಕಾಪಟ್ಟೆ ಗ್ಯಾಂಗ್ಸ್ಟರ್ ಆಗಲಿ ತುಂಬ ಚೆನ್ನಾಗಿ ರೋಲ್ನ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೂವಿ ಫಸ್ಟ್ ಹಾಫು ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಸೆಕೆಂಡ್ ಹಾಫು ಮತ್ತು ಫಸ್ಟ್ ಹಾಫು ಎಲ್ಲ ಲ್ಯಾಗ್ ಹೊಡೀತು. ಒಟ್ಟಿನಲ್ಲಿ ಈ ಮೂವಿ ಅಂತ ಹೇಳ್ಕೊಳ್ಳೋ ಟೆಂಪ್ಲೇಟ್ ನಾರ್ಮಲ್ ಟೆಂಪ್ಲೇಟಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಮೇನು ಈ ಮೂವಿಲಿ ಹೀರೋಯಿನ್ನು ಮತ್ತು ಹೀರೋ ಅವರಿಬ್ಬರು ಸ್ಟೋರಿನೇ ಇರುತ್ತೆ. ಒಟ್ಟಿನಲ್ಲಿ ಬೇರೆ ಸ್ಟೋರಿಗಳು ಇರೋದಿಲ್ಲ ಗುರು. ಒಟ್ಟಿನಲ್ಲಿ ಈ ಮೂವಿ ಸ್ಟೋರಿ ಸ್ಕ್ರೀನ್ ಪ್ಲೇ ಸೇಮು ನಾರ್ಮಲ್ ಸ್ಟೋರಿ ಸ್ಕ್ರೀನ್ ಪ್ಲೇನೇ ಗುರು. ನನಗೇನು ಅಂತ ಹೇಳ್ಕೊಳ್ಳೋ ಸ್ಟೋರಿ ಸ್ಕ್ರೀನ್ ಪ್ಲೇ ಇಲ್ಲ ಅಂತ ನನಗೇನು ಅನ್ನಿಸ್ತು. ಟೋಟಲಾಗಿ ಹೇಳೋದಾದರೆ ಈ ಮೂವಿ ನೋಡ್ಬೋದಾ ಇಲ್ವಾ ಅಂದರೆ ನೋಡ್ಬೋದು. ಒನ್ ಟೈಮ್ ವಾಚ್ ಟಬಲು ಬೇಗ ಪ್ರೆಡಿಕ್ಟ್ ಮಾಡಿಬಿಡ್ತೀರ, ಸ್ಟೋರಿಗಳನ್ನ ಬೇಗ ಪ್ರೆಡಿಕ್ಟ್ ಮಾಡಿಬಿಡ್ತೀರ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ DC ಯೂನಿವರ್ಸಿಟಿ ಆಗಲಿ ಒಟ್ಟಿನಲ್ಲಿ ಮೇನು ಲೋಕೇಶ್ ಕನಗರಾಜ್ ಯೂನಿವರ್ಸಿಟಿಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇವ್ರದ್ದೇ ಬೇರೆ ಯೂನಿವರ್ಸಿಟಿ, ಲೋಕೇಶ್ ಕನಗರಾಜ್ ಡೈರೆಕ್ಷನ್ನೇ ಬೇರೆ ಯೂನಿವರ್ಸಿಟಿ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಟೋಟಲಾಗಿ ಹೇಳೋದಾದರೆ ಈ ಮೂವಿ ನೋಡ್ಬೋದಾ ಇಲ್ಲೋ ಅಂದರೆ ನೋಡ್ಬೋದು, ಒನ್ ಟೇಬಲ್ ವಾಚೇಬಲು. ಒಟ್ಟಿನಲ್ಲಿ ಒಂದು ಚಿಕ್ಕ ಹುಡುಗನಿಂದ ಸ್ಟಾರ್ಟ್ ಆಗಿದ್ದು ಸ್ಟೋರಿ ಎಲ್ಲೆಲ್ಲಿ ತೊಗೊಂಡೋಗಿ ಎಲ್ಲೆಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನೀವು ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಹಂಗೆ ಮಾಡೋದು ಅನ್ನೋದನ್ನ ನೀವು ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರದ್ದು ಬ್ಯಾಕ್ ಸ್ಟೋರಿಗಳನ್ನ ನೀವು ಮೂವಿಲಿ ಹೇಗೆ ತೋರಿಸ್ತಾರೆ, ಏನಕ್ಕೆ ಅವನು ಹಂಗೆ ಮಾಡ್ತಾನೆ, ಏನಕ್ಕೆ ಹಂಗೆ ಆಗೋನೆ ಅನ್ನೋದನ್ನ ನೀವು ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಒಟ್ಟಿನಲ್ಲಿ ಮೇನು ಈ ಮೂವಿಲಿ ಹೀರೋಯಿನ್ನು ಮತ್ತು ಹೀರೋ ಕೊನೆಯವರೆಗೂ ಅವರಿಬ್ಬರು ಒಟ್ಟಿಗೆ ಆಗಿರ್ತಾರೆ. ಒಟ್ಟಿನಲ್ಲಿ ಮೇನು ಇದು ನಾರ್ಮಲ್ ಸ್ಟೋರಿ ಸ್ಕ್ರೀನ್ ಪ್ಲೇನೇ. ಒಟ್ಟಿನಲ್ಲಿ ಮೇನು ಸಿಕ್ಕಾಪಟ್ಟೆ ಸ್ಪೈರಿಂಗ್ ಆಗಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬ್ಲಡ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡವ್ರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ವಿಲನ್ ಪಾತ್ರ ಅಂತ ಹೇಳ್ಕೊಳ್ಳೋ ವಿಲನ್ ಇಲ್ಲ ಅಂದ್ರೂ ಇದು ಮೂವಿ ಆರಾಮಾಗಿ ಹೋಗ್ಬಿಡುತ್ತೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಲೋಕೇಶ್ ಕನಗರಾಜ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು, ಹೀರೋಯಿನ್ನು ಇವರಿಬ್ಬರೇ ಇಂದನೇ ಮೂವಿ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಿಡುತ್ತೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಮೇನು ಇವರಿಬ್ಬರು ಮೇನ್ ಪಿಲ್ಲರು ಮತ್ತು ಒಂದು ಚಿಕ್ಕ ಹುಡುಗ ಬರ್ತಾನೆ. ಇವ್ರು ಮೂರು ಜನದ್ದು ಸ್ಟೋರಿ ಎಲ್ಲಿ ಹೋಗುತ್ತೆ ಅನ್ನೋದನ್ನ ನೀವು ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ ಗುರು. ಒಟ್ಟಿನಲ್ಲಿ ಏನು ಈ ಮೂವಿಯ ಆ್ಯಕ್ಟಿಂಗು ಮತ್ತು ತುಂಬ ಚೆನ್ನಾಗಿ ಮಾಡೋರೆ. ಒಟ್ಟಿನಲ್ಲಿ ಮೇನು ಈ ಕ್ಯಾಮ್ರಾ ಎಡಿಟಿಂಗು ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟವ್ರೆ. ಮೇನು ಈ ಪ್ಲಸ್ ಪಾಯಿಂಟ್ ಆಗಿರೋದೇ ಈ ಮೂವಿಲಿ DC ಮೂವಿಲಿ ಮ್ಯೂಸಿಕ್ಕೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಲೋಕೇಶ್ ಕನಗರಾಜ್ ಬಂದಾಗೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕೊಟ್ಟವ್ರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಎಡಿಟಿಂಗ್ ಪ್ಯಾಟರ್ನ್ ಆಗಲಿ ಕ್ಯಾಮ್ರಾ ಆ್ಯಂಗಲ್ ಆಗಲಿ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ಟಿನಲ್ಲಿ ಕ್ವಾಲಿಟಿ ವಿಚಾರದಲ್ಲಿ ಏನು ಕಾಂಪ್ರೋ ಆಗಿಲ್ಲ, ತುಂಬ ಚೆನ್ನಾಗಿ ತೋರಿಸೋರೆ ಗುರು. ಒಟ್ಟಿನಲ್ಲಿ ಮೇನು ಯಾರ್ಯಾರಿಗೆ ಏನೇನು ಆ್ಯಕ್ಟಿಂಗ್ ಕೊಟ್ಟವ್ರೆ ಒಟ್ಟಿನಲ್ಲಿ ಅವರು ತುಂಬ ಚೆನ್ನಾಗಿ ಅವ್ರು ಕೊಟ್ಟಂಗೆ ಮಾಡೋರೆ ಗುರು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ ಏನು ಈ ಮೂವಿ DC ಮೂವಿ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು. ಆಲ್ರೆಡಿ ಯೂಟ್ಯೂಬ್ ಪಾಲಿಸಿಗಳು ತುಂಬ ಚೆನ್ನಾಗಿ ಚೇಂಜಸ್ಸು ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬಂದಿದೆ. ಬೇಗ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಇಲ್ಲ 400,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಗುರು. ಬೇಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ಮೂವಿ ರಿವ್ಯೂ ಇಲ್ಲ ಕ್ರಿಕೆಟ್ ವಿಡಿಯೋದಲ್ಲಿ.